ಆಡಳಿತ ಚಿಕ್ಕಮಗಳೂರು ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಟಿ ರಾಜಶೇಖರ್ ಅವರು ಮಾತನಾಡಿ, ವಿಶ್ವದಲ್ಲೇ ಒಂದು ಕನಸಿನ ಊರು ಎಂದರೆ ಬೆಂಗಳೂರು. ಇದಕ್ಕೆಲ್ಲ ನಮ್ಮ ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಿರುವ ಒಂದು ಪ್ಲಾನ್ ಮತ್ತು ಸಿಸ್ಟಮ್ ಎಂದು ಹೇಳಿದರು. ಈ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಿಕ್ಕೂ ಒಂದು ಕಾರಣ ಇದೆ. ಯಾಕೆ ಅಂದ್ರೆ 500 ವರ್ಷಗಳ ಹಿಂದೆ ಮಾಡಿದಂತ ಒಳ್ಳೆ ಕೆಲಸಗಳನ್ನ 515 ವರ್ಷಗಳ ಕಳೆದು ನಾವು ನೆನೆಸ್ತೀವಿ ಅಂದ್ರೆ ಆ ವ್ಯಕ್ತಿ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅನ್ನೋದನ್ನ ಇವತ್ತಿನ ಮಕ್ಕಳು ಅದ್ರ ಬಗ್ಗೆ ಅರಿವನ್ನ ಮೂಡಿಸ್ಕೋಬೇಕಾಗ್ತದೆ. ಯಾಕೆ ಅಂದ್ರೆ ಸರ್ಕಾರಗಳು ಇವತ್ತು ಎಲ್ಲಾ ತರದ ರಾಜಕಾರಣಿಗಳನ್ನ ನೋಡಿದೀವಿ, ಎಲ್ಲಾ ತರದ ನಮ್ಮನ್ನ ಆಡಳಿತ ಮಾಡೋಂಥ ಅಧಿಕಾರಿಗಳನ್ನ ನೋಡಿದೀವಿ. ಏನೇ ಇದ್ರು ಏನೇ ಸಿಕ್ಕಿದ್ರು ನನಗ್ ಬೇಕು, ನನ್ನ ಮಕ್ಳಿಗೆ ಬೇಕು, ನನ್ನ ಕುಟುಂಬಕ್ಕೆ ಬೇಕು ಅನ್ನೋಂಥ ಈ ಒಂದು ಕಾಲದಲ್ಲಿ 500 ವರ್ಷಗಳ ಹಿಂದೆ ಕೆಂಪೇಗೌಡರು ಮನಸ್ಸು ಮಾಡಿದ್ರೆ ಇಡೀ ಬೆಂಗಳೂರಿನ ಅವ್ರ ಕುಟುಂಬಕ್ಕೆ ಬರ್ಕೋಬೋದಿತ್ತು, ಅಥವಾ ಇಡೀ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಭೂಮಿನ ಅವರ ವಂಶಸ್ಥರಿಗೆ ಹಂಚ್ಬೋದಿತ್ತು. ಆದ್ರೆ ಅವರು ಆ ರೀತಿ ಮಾಡ್ದಾನೆ ಎಲ್ಲಾ ಸಣ್ಣ ಜಾತಿಯ ಜನಾಂಗದ ಜನಗಳನ್ನ ಪ್ರೊಟೆಕ್ಟ್ ಮಾಡಿ ಅವರಿಗೆ ಹಣದ ವ್ಯವಸ್ಥೆ ಕೊಟ್ಟು ಅವರಿಗೆ ಅವ್ರು ಮಾಡ್ತಕ್ಕಂಥ ವ್ಯವಹಾರಗಳನ್ನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ರೈತರಿಗೆ ಅವರಿಗೆ ಬೇಕಾದ ನೀರಾವರಿ ಕೆರೆ ಕಟ್ಟೆಗಳನ್ನ ಮಾಡೋದ್ರ ಮುಖಾಂತರ ರೈತರಿಗೆ ಭೂಮಿಯನ್ನ ಕೊಟ್ಟು ಅವ್ರನ್ನೆಲ್ಲ ಪ್ರೊಟೆಕ್ಟ್ ಮಾಡಿ 500 ವರ್ಷಗಳ ಹಿಂದೆನೆ ಒಂದು ಸಮಾಜವನ್ನ ಕಟ್ಟಿದ್ರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಣಾವರ ಪ್ರಾಂಶುಪಾಲರಾದ ಡಾಕ್ಟರ್ ದೊರೇಶ್ ಬಿಳಿಕೆರೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇವತ್ತಿನ ನಾವು ಈ ಮಾಲ್ ಸಂಸ್ಕೃತಿ ಏನು ಕರಿತೇವೆ ಅದನ್ನ ಕೆಂಪೇಗೌಡ 5ನೇ ಶತಮಾನಗಳ ಹಿಂದೆ ಹಾಕಿದ್ದ ಅಂತಂದ್ರೆ ಆತನ ಚರಿತ್ರೆಯನ್ನು ನಾನು ಅರಿಯೋದು ಬೇಡವಾ? ಇವತ್ತು ನಾವು ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಬಣ್ಣದ ಹೆಸರಿನಲ್ಲಿ ಮೇಲು ಕೀಳು ಅಂತೇಳಿ ಹೋರಾಡುವಂತ ಈ ಆಧುನಿಕ ಯುಗದಂತಹ ನಮ್ಮ ಅಪ್ರಜ್ಞಾಪೂರ್ವಕವಾದಂತಹ ಅನಾಗರಿಕ ಜನಕ್ಕೆ ಕೆಂಪೇಗೌಡ ಮಾದರಿಯಾಗ್ತಾನೆ. ಗೊತ್ತೇ ಇಲ್ಲದಂತಹ ಈ ನಾಡುಗಳಿಗೆ ಇಲ್ಲದೇ ಇರುವಂತಹ ಜನಾಂಗವನ್ನು ಕೂಡ ತಮಿಳುನಾಡಿಂದ ಕರ್ಕೊಂಡು ಬಂದು ತೋಟಗಾರಿಕೆಯನ್ನ ಕೆಂಪೇಗೌಡ ಮೊದಲು ಪ್ರಾರಂಭವನ್ನ ಮಾಡ್ತಾರೆ. ಅಧಿಕಾರಿಗಳಿಗೆ ಗೊತ್ತಿದೆ ತೋಟಗಾರಿಕೆ ಅನ್ನುವಂಥದ್ದು ಅತಿ ಹೆಚ್ಚು ಆದಾಯವನ್ನ ತರುವಂತಹ ಒಂದು ಉದ್ಯಮ. 5ನೇ ಶತಮಾನದಲ್ಲಿಯೇ ತೋಟಗಾರಿಕೆಯನ್ನ ಮಾಡಿದಂತಹ ಕೆಂಪೇಗೌಡರು ಮಾಡಿದಂಥ ಸಾಧನೆಗಳನ್ನ ನಮ್ಮ ಮಕ್ಕಳಿಗೆ ಹಾಗೂ ಮುಂದಿನ ಪೀಳಿಗೆಯಲ್ಲಿ ಇರುವಂಥ ಎಲ್ಲ ಕೇವಲ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡೋದಲ್ಲ, ನಮ್ಮ ಹಳ್ಳಿಗಳಲ್ಲಿ ಕೆಂಪೇಗೌಡರು ಮಾಡಿರುವಂಥ ಸಾಧನೆಗಳನ್ನು ಸಾರ್ವಜನಿಕರಿಗೆ ತಿಳಿ ಹೇಳಿರುವಂಥ ಕೆಲಸವನ್ನು ಮಾಡುವರ ಜೊತೆಗೆ ಅವರ ಆದರ್ಶಗಳನ್ನು ನಾವು ಒಂದಾದರೂ ಅವರ ಆದರ್ಶಗಳನ್ನು ಮೈಗೂಡಿಸಿ ಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಅಮಟೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಮೇಶ್, ನಗರಸಭೆ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಮುಂತಾದವರು ಉಪಸ್ಥಿತರಿದ್ದರು.